ಈ ದೇವಸ್ಥಾನದಲ್ಲಿ ಇರತಕ್ಕಂಥ ಬಸವಣ್ಣ ಬಲಗಾಲ ಮುಂದೆ ಮಾಡ್ಯಾನ. ಇದು ಬಲಗಾಲ ಮುಂದೆ ಮಾಡಿದ್ದು ಒಬ್ಬ ಮೃತ ವ್ಯಕ್ತಿಯ ಮೇಲೆ ನಿಲ್ಲಿಸ್ತಕ್ಕಂತಹದ್ದು. ಇದು ಈ ಕಾಮಧೇನು ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಂಡು ಬಂದಿರತಕ್ಕಂಥ ಇದು ಒಂದು ವಿಗ್ರಹ. ಈ ವಿಗ್ರಹ ಕೂಡ ಏನಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಆದರೂ ಕೂಡ ಇದು ಬಳಪದ ಕಲ್ಲಿನಿಂದ ಮಾಡಿರ್ತಕ್ಕಂಥ ವಿಷ್ಣುವಿನ ವಿಗ್ರಹ. ಒಂದು ಕಡೆ ಸೂರ್ಯ, ಒಂದು ಕಡೆ ಚಂದ್ರ ಅದ. ಇವು ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಈ ಭೂಮಿಯನ್ನು ನಾನು ದಾನ ಕೊಟ್ಟಿದ್ದೇನೆ. ಯಾವುದಕ್ಕಾಗಿ ಅಂದರೆ ಗೋವಿಗಾಗಿ ನಾವು ದಾನ ನೀಡಿರ್ತಕ್ಕಂಥ ಶಾಸನ ಇದು ಆಗೈತಿ ಅಂತ ಇಲ್ಲಿ ಹೇಳಿದಾರೆ. ಇಲ್ಲಿ ಪೂಜಾರಿ ಗಂಟೆ ಮಾರಿಸಿ ಸತ್ಯವಾಗಿ ಹೇಳ್ತಾನೆ ಅಂತ ಹೇಳೋಣ. ಇಲ್ಲಿ ಜಾಗಟೆ ಮೂಲಕ ಹೇಳಿ ಧನ ಸಹಾಯವನ್ನು ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಾರ. ಭಕ್ತರು ಕೂಡ ಇಲ್ಲಿ ಅದಾರ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೋಬೇಕು. ಇದಕ್ಕೆ ಅನಾದಿ ಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ ಸ್ವರೂಪಂ ಚಿದಂಗಂ ವೃಷಭಾಕಾರಂ ಚಿದ್ಭಸ್ಮಲಿಂಗಧಾರಣಂ ಪ್ರದಕ್ಷಿಣಂ ಚಿದ್ಭಸ್ಮಲಿಂಗಧಾರಣಂ ಸಮರ್ಪಯಾಮಿ ಅನ್ನೋ ಒಂದು ಸಂಸ್ಕೃತ ಶ್ಲೋಕ ಹೇಳುವಂಥ ಪ್ರತಿ ಈಶ್ವರ, ಗಣಪತಿ, ಶಿವೆ, ಪಾರ್ವತಿ ಇವ್ರನ್ನೆಲ್ಲ ಪೂಜೆ ಮಾಡೋಕ್ಕೆ ಏನು ಅವಶ್ಯ? ವಿಭೂತಿ ಅವಶ್ಯ, ಆ ಭಸ್ಮ ಅವಶ್ಯ. ಭಸ್ಮವನ್ನು ತಯಾರು ಮಾಡಲಿಕ್ಕೆ ಇತ್ತೀಚಿನ ಜನ ಅದು ಹಗಲೆಲ್ಲ ಅಲ್ಲಿ ಸಿಗೋದಿಲ್ಲ. ಇಲ್ಲಿ ದೇವಸ್ಥಾನಕ್ಕಾದರೂ ಹೋದಾಗ ನಾವು ವಿಭೂತಿ ಧರಿಸೋಣ ಅಂಥೇಳಿ ಬೃಹದಾಕಾರವಾಗಿರ್ತಕ್ಕಂಥ ವಿಭೂತಿ ಗಟ್ಟಿಯನ್ನು ಇಲ್ಲಿ ಇಟ್ಟು ಇಲ್ಲಿ ಪೂಜೆ ಮಾಡಿ ವಿಭೂತಿ ಭಸ್ಮವನ್ನು ಧರಿಸ್ತಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಈ ಜನರ ಒಂದು ಭಕ್ತಿ ಪ್ರೇರಣೆಗೆ ನಾವು ತಲೆಬಾಗಬೇಕಾಗಿದೆ ಅಂತಕ್ಕಂಥ ವಿಚಾರ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಇದು ಕಾಮಧೇನುವಿನ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಗರ್ಭಗೃಹದ ಪ್ರವೇಶ ದ್ವಾರ. ಈ ಪ್ರವೇಶ ದ್ವಾರದಲ್ಲಿ ಅಷ್ಟಕೋನಾಕೃತಿಯ ಒಂದು ಚಿತ್ರಣದಲ್ಲಿ ಇಲ್ಲಿ ಸಹಸ್ರದಳ ಕಮಲವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸ್ತುತ್ಯಾರ್ಯ. ಇದರಲ್ಲಿ ಸುತ್ತಲೂ ಮತ್ತು 4 ವಿಶೇಷ ಹೂಗಳನ್ನು ಅಳವಡಿಸಿ ಸಹಸ್ರದಳ ಕಮಲವನ್ನು ಇಲ್ಲಿ ಮಾಡ್ಯಾರ. ಇದು ನಿಜವಾಗಲೂ ಅತ್ಯಾಕರ್ಷಕವಾಗೈತಿ ಅಂತ. ಇದರ ಜೊತೆಗೆ 8 ಭುಜಗಳಲ್ಲಿ ಪ್ರತಿಯೊಂದು ಭುಜದಲ್ಲಿ ಈ ಮೂಲೆಗಳಲ್ಲಿ ಹೂವಿನ ಒಂದು ವಿಚಾರವನ್ನು ಅವರು ತೋರಿಸಿಕೊಟ್ಟಾರ. ಸುಳಿಗೆತ್ತನೆ ಕೆಲಸ ಭಾಳ ಉತ್ತಮವಾಗೈತಿ. ಚೌಕೋನಗಳನ್ನು ಭಾಳ ಸುಂದರವಾಗಿ ಬಿಡಿಸ್ಯಾರ. ಇದರಲ್ಲಿ ಇವರು ಶಾಖಚಕ್ತೆಯನ್ನು ತೋರಿಸಿರ್ತಕ್ಕಂಥ ಶಿಲ್ಪಿಯ ಕಾಯಕ ಭಾಳ ಮೆಚ್ಚುವಂಥದ್ದು ಐತಿ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು. ಇನ್ನು ಇದರ ಜೊತೆಗೆ ಇಲ್ಲಿ ಏನು ಕಾಣಿಸ್ತೈತಿ ನಮಗಂತಂದ್ರೆ ಇಲ್ಲಿಯೂ ಕೂಡ ಕಮಲದ ಪಕಳೆಗಳು ಇಲ್ಲಿ ನಮಗೆ ಹುಲ್ಲಾರ ಸುತ್ತಲೂ ಕಾಣಿಸ್ತಾವ ಅನ್ನೋದನ್ನು ನಾವು ನೋಡಬೇಕು. ಇನ್ನು ಇದರ ಜೊತೆಗೆ ಇಲ್ಲಿ ಎಡಬಲಗಳಲ್ಲಿ ಯಾವುದೇ ವಿಗ್ರಹ, ಯಾವುದೇ ಎಡಬಲದ ಗೋಡೆಗಳಲ್ಲಿ ಯಾವುದೇ ವಿಗ್ರಹ ಕೆತ್ತನೆ ನಮಗೆ ಕಂಡು ಬರುವುದಿಲ್ಲ. ಅದರ ಜೊತೆಗೆ ಕಂಬಗಳು ಮಾತ್ರ ಭಾಳಷ್ಟು ಸುಂದರವಾಗಿ ಪುಲಕಿತಗೊಂಡಿರ್ತಕ್ಕಂಥ ಚಿತ್ರಣವನ್ನು ಹೊಂದ್ಯಾವ ಅನ್ನೋದನ್ನು, ಕೆತ್ತನೆಯನ್ನು ಹೊಂದ್ಯಾವ. ಕೆತ್ತನೆ ಇಲ್ಲಿ ನಮ್ಮನ್ನು ಅಗದಿ ಚುರುಕುಗೊಳಿಸುವಂಗೆ ಮಾಡೈತಿ ಅನ್ನೋದನ್ನು ನಾವು ತಿಳ್ಕೊಬೇಕಾಗೈತಿ. ಇದು ಕಲಘಟಗಿ ತಾಲೂಕಿನ ಕಾಮಧೇನು ಗ್ರಾಮವಿನ ಒಂದು ವಿಶೇಷತೆ. ಶ್ರೀ ಕಲ್ಮೇಶ್ವರ ದೇವಸ್ಥಾನ. ಕಲ್ಮೇಶ್ವರ ದೇವಸ್ಥಾನ ಗರ್ಭಗೃಹದಲ್ಲಿ ನಾವು ನಿಂತೇವಿ. ಆ ಗರ್ಭಗೃಹದಲ್ಲಿ ಇದ್ದಿರ್ತಕ್ಕಂಥ ಶ್ರೀ ಕಲ್ಮೇಶ್ವರ ಸ್ವಾಮಿಯ ಒಂದು ಸ್ಥಾವರ ಲಿಂಗ ನಮ್ಮ ಕಣ್ಣೆದುರಿಗೆ ಐತಿ. ಕಾಮಧೇನು ಕಲ್ಮೇಶ್ವರ ದೇವಸ್ಥಾನದ ಸಭಾ ಮಂಟಪದಲ್ಲಿ ನಾವು ನಿಂತೇವಿ. ಇಲ್ಲಿ ಬಸವಣ್ಣ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ವಿಗ್ರಹ ಭಾಳ ಸುಂದರವಾಗೈತಿ. ಮೇಲೆ ಹಣಕಟ್ಟು, ಹಣೆಪಟ್ಟಿ, ಆಮೇಲೆ ಇಲ್ಲಿ ವಿಶೇಷವಾಗಿ ಕೋಡಣಸುಗಳನ್ನು ಹಾಕ್ಯಾರ. ಇಲ್ಲಿ ಕೊರಳಲ್ಲಿ ಈ ಗೆಜ್ಜೆ ಸರ, ಅದರ ಜೊತೆಗೆ ಹಂಗಡ, ಹುರಿ ಮಾಡಿದ ಹಂಗಡ. ಅದರ ಒಂದು ವಿಶೇಷತೆ ಏನೈತೆ ಅಂದ್ರೆ ಈ ದೇವಸ್ಥಾನದಲ್ಲಿ ಇರತಕ್ಕಂಥ ಬಸವಣ್ಣ ಬಲಗಾಲ ಮುಂದೆ ಮಾಡ್ಯಾನ. ಇದು ಬಲಗಾಲ ಮುಂದೆ ಮಾಡಿದ್ದು ಒಬ್ಬ ಮೃತ ವ್ಯಕ್ತಿಯ ಮೇಲೆ ನಿಲ್ಲಿಸ್ತಕ್ಕಂತಹದ್ದು. ಅದಕ್ಕೆ ಬೇರೆ ಕಡೆ ಎಲ್ಲ ನೋಡಿದ್ವಿ, ತಮ್ಮೂರಿನೊಳಗೆ ನೋಡಿದ್ವಿ, ಎಡಗಾಲ ಮುಂದೆ ಮಾಡಿ ನಿಂತಾನ. ಇದು ಬಲಗಾಲ ಮುಂದೆ ಮಾಡಿದ್ದೈತಿ ವಿಗ್ರಹ. ಅದಕ್ಕೆ ಈ ಭಕ್ತರು ಇದನ್ನು ಪೂಜೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಯಾರ. ಅದಕ್ಕೆ ಗೆಜ್ಜೆ ಸರ, ಹಂಗಡ, ಹುರಿಗೆಜ್ಜೆ, ಆಮೇಲೆ ಇಲ್ಲಿ ಗಂಟೆ ಸರ ಇವುಗಳನ್ನು ಎಲ್ಲ ಹಾಕಿ ಅಗದಿ ವಿಜೃಂಭಣೆಯಿಂದ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಐತಿ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಇದು ಗೋಶಾಸನ. ಆಕಳ ಕರುವಿಗೆ ಹಾಲು ಉಣಿಸ್ತಕ್ಕಂಥ ಚಿತ್ರ. ಹಾಲು ಉಣಿಸ್ತಕ್ಕಂಥ ಚಿತ್ರ. ಎದುರುಗಡೆ ನಂದಿ, ಈ ಕಡೆ ಈಶ್ವರ. ಇಲ್ಲಿ ಈ ದಾನವನ್ನು ಭೂದಾನ ಮಾಡಿ ಗೋಶಾಸನವನ್ನು ನಿರ್ಮಾಣ ಮಾಡಿರ್ತಕ್ಕಂಥವನನ್ನು ಇಲ್ಲಿ ಏನು ಮಾಡ್ತಾರೆ, ಸ್ವರ್ಗಕ್ಕೆ ಕಳಿಸ್ತಾರೆ. ಸ್ವರ್ಗದಲ್ಲಿ
ಪೂಜಾರಿ ಅವರನ್ನು ಸ್ವಾಗತ ಮಾಡಿ ಅವರ ಹೆಸರಿನಿಂದ ಪೂಜಾ ಮಾಡ್ತಕ್ಕಂಥ ಒಂದು ಸಮಸ್ಯೆ ಐತಿ. ಈ ಕಡೆ ಚಂದ್ರ, ಆ ಕಡೆ ಸೂರ್ಯ, ಈ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಇದನ್ನು ನಾವು ಯಾವತ್ತೂ ಇದನ್ನು ಭೂದಾನ ಮಾಡಿರ್ತಕ್ಕಂಥದ್ದನ್ನು ನಾವು ಸ್ಮರಣೆ ಮಾಡ್ತೇವೆ ಅಂತ ಇಲ್ಲಿ ಖಡ್ಗ ಐತಿ. ಇದೇನಾದರೂ ಒಂದು ವೇಳೆ ತಪ್ಪಿದರೆ, ನಾವು ಮಾಡಿದ ಆಜ್ಞೆ ಪ್ರತಿಜ್ಞೆ ತಪ್ಪಿದ್ರೆ ಈ ಖಡ್ಗದ ಮುಖಾಂತರ ನಮ್ಮ ಶಿರಚ್ಛೇದನ ಮಾಡಿರಿ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಹೇಳ್ಯಾರ. ಭಾಳ ದೊಡ್ಡದಕ್ಕಂಥ ಶಾಸನ ಇಲ್ಲಿ ಐತಿ ಅಂತಕ್ಕಂಥದ್ದನ್ನು ಹೇಳಿ ಡಾಕ್ಟರ್ ಗುರವ್ ಅವರು ಈ ಶಾಸನ ಭಾಳಷ್ಟು ಅಭ್ಯಾಸ ಮಾಡಿ ಅದನ್ನು ಪ್ರಕಟಪಡಿಸ್ಯಾರ ಅನ್ನೋದನ್ನು ನಾವು ತಿಳ್ತೇವೆ. ಇದು ಚಾಲುಕ್ಯರ ಕಾಲದಲ್ಲಿಯೇ ನಿರ್ಮಾಣವಾಗಿರ್ತಕ್ಕಂಥ ಶಾಸನ. ಈ ಶಾಸನದ ತಿರುಳು ಇಷ್ಟ, ಯಾವಾಗಲೂ ಈ ದೇವಸ್ಥಾನಕ್ಕೆ ಪೂಜೆ ಮಾಡಬೇಕಾದ್ರೆ ಏನೂ ಆಧಾರ ಇಲ್ಲ. ಆಧಾರಕ್ಕಾಗಿ ಈ ಭೂಮಿಯನ್ನು ದಾನ ಮಾಡಿರ್ತಕ್ಕಂಥದ್ದು, ಭೂದಾನವನ್ನು ಮಾಡಿರ್ತಕ್ಕಂಥ ವಿಶಿಷ್ಟತೆ ಇದಕ್ಕೆ ಐತಿ. ಇಲ್ಲೇ ಭೂದಾನ ಮಾಡಿದವರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಅವ್ರನ್ನ ಕೈಲಾಸಕ್ಕೆ ಕರೆಸ್ಯಾರ. ಕೈಲಾಸದಲ್ಲಿ ಇಲ್ಲೇ ನಂದಿ, ಈ ಕಡೆ ಶಿವ, ಇದರ ಜೊತೆಗೆ ಇಲ್ಲೇ ಪೂಜಾರಿ ಗಂಟೆ ಮಾರಿಸಿ ಸತ್ಯವಾಗಿ ಹೇಳ್ತಾನೆ ಅಂತ ಹೇಳೋಣ. ಇಲ್ಲಿ ಜಾಗಟೆ ಮೂಲಕ ಹೇಳಿ ಧನ ಸಹಾಯವನ್ನು ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಾರ. ಭಕ್ತರು ಕೂಡ ಇಲ್ಲಿ ಅದಾರ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೇಕು. ಇಲ್ಲಿ ಶ್ರೀ ವಿಕ್ರಮಾದಿತ್ಯ ಅಂತ ಹಿಂದೆ ಚಾಲು ಮಾಡ್ತಾರೆ. ಈ ಚಾಲು ಮಾಡಿ ಅಕ್ಷರಗಳು ಬೇರೆ ಇತ್ತೀಚಿನ ದಿನಗಳಲ್ಲಿ ಆಗ್ಯಾವ. ಇದು ಬಹುತೇಕ 11ನೇ ಶತಮಾನದ ಇತ್ತೀಚಿನ ಶಾಸನ ಇದು ಆಗೈತಿ ಅಂತ ಇದನ್ನು ನಾವು ವರ್ಣನೆ ಮಾಡ್ಬೋದು. ಇದು ಈ ಕಾಮಧೇನು ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಂಡು ಬಂದಿರತಕ್ಕಂಥ ಇದು ಒಂದು ವಿಗ್ರಹ. ಈ ವಿಗ್ರಹ ಕೂಡ ಏನಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಆದರೂ ಕೂಡ ಇದು ಬಳಪದ ಕಲ್ಲಿನಿಂದ ಮಾಡಿರ್ತಕ್ಕಂಥ ವಿಷ್ಣುವಿನ ವಿಗ್ರಹ. ಈ ವಿಷ್ಣುವಿನ ವಿಗ್ರಹ ಕೊರಳಲ್ಲಿ ಇದನ್ನು ಹಾಕಿ ಕಟ್ಟಿರ್ತಕ್ಕಂಥದ್ದು. ಇಲ್ಲೇ ಉಡುಗೊರೆಗಳನ್ನು ಮಾಡ್ಯಾರ. ಸುಂದರವಾಗಿರ್ತಕ್ಕಂಥ ಕಲಾಕೃತಿಗಳನ್ನ ಸಣ್ಣ ಸಣ್ಣ ಈ ಗೋಧಿ ಕಾಳಿನಷ್ಟು ಚಿತ್ರಕಲೆಯನ್ನು ಅದರಲ್ಲಿ ಬಿಡಿಸ್ಯಾರ. ಇಲ್ಲೇ ಈ ವಿಷ್ಣುವಿನ ಎಡಬಲಗಳಲ್ಲಿ ನರ್ತಕಿಯರದಾರ, ಆಮೇಲೆ ವಾದ್ಯ ಮೇಳದವರದಾರ. ಈ ವಾದ್ಯ ಮೇಳದ ಮುಖಾಂತರ ವಿಷ್ಣುವಿನನ್ನು ನಾಮಸ್ಮರಣೆ ಮಾಡುವಂಥ ಒಂದು ಕಲ್ಲು ಇದು ಆಗಿದೆ. ಇನ್ನು ವಿಶೇಷವಾಗಿ ವಿಷ್ಣುವಿನ ಎಡಗೈಯಲ್ಲಿ ಇದ್ದಿರ್ತಕ್ಕಂಥ ಗದೆ ತ್ರಿಟಿತಗೊಂಡಿದೆ. ಆ ತ್ರಿಟಿತಗೊಂಡಿರ್ತಕ್ಕಂಥ ಗದೆ ಈಗಾಗಲೇ ಇಲ್ಲೇ ಗ್ರಾಮಸ್ಥರು ಅಥವಾ ವೈರಿಗಳ ದಾಳಿಗೆ ಸಿಕ್ಕಿ ಅದು ಏನಾಗೈತಿ ಅಂತಂದ್ರೆ ನಲಿಗಿ ಹೋಗಿದೆ, ಅಲ್ಲಿಂದ ಬೇರ್ಪಟ್ಟು ಹೋಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಭಾಳ ಸುಂದರವಾಗಿ ಇದನ್ನು ಕೆತ್ತ್ಯಾರ. ಇಲ್ಲೇ ಇದಕ್ಕೆ ಮ್ಯಾಲ ಮುಕುಟ ಭಾಳ ಸುಂದರವಾಗಿ ಐತಿ. ಮುಕುಟವನ್ನು ನಾವು ನೋಡಬೇಕಾದ್ರೆ ಮುಕುಟದ ಹರಳು ಇಲ್ಲೇ ನಮಗೆ ಕಾಣುವಂಗೆ, ಈಗಲೂ ಸಹಿತ ಕಾಣುವಂಗೆ ಐತಿ ಅನ್ನೋದನ್ನು ನಾವು ನೋಡಬೇಕು. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ